ಯಾವ ಆಹಾರ ಹೃದಯಕ್ಕೆ ಹೆಚ್ಚು ಅಪಾಯಕಾರಿ ಎನ್ನುತ್ತಾರೆ ವೈದ್ಯರು? ಆಪ್ಷನ್ಸ್: ಎ ಫ್ರೆಂಚ್ ಫ್ರೈಸ್, ಬಿ ಐಸ್ ಕ್ರೀಮ್, ಸಿ ಪಾಪ್ಕಾರ್ನ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಡಿ. ಬಿಸಿ ಎಣ್ಣೆಯಲ್ಲಿ ಕರಿದ ಆಲೂಗಡ್ಡೆ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ, ಏಕೆಂದರೆ ಈ ತಿಂಡಿಯಲ್ಲಿ ಉಪ್ಪು ಮತ್ತು ಕೊಬ್ಬು ಅಧಿಕವಾಗಿದ್ದು ಇದು ಹೃದಯದ ಆರೋಗ್ಯವನ್ನು ಹಾಳು ಮಾಡುತ್ತದೆ. ಇದನ್ನು ತಿನ್ನುವುದಕ್ಕೆ ತುಂಬಾ ಇಷ್ಟ ಎಂದು ಆಗಾಗ ಸೇವನೆ ಮಾಡುತ್ತಿದ್ದರೆ ಹೃದಯ ಸಂಬಂಧಿ ಕಾಯಿಲೆಗಳು ಬರುವ ಅಪಾಯ ಹೆಚ್ಚಾಗುತ್ತದೆ. ಇನ್ನು ಸಾಮಾನ್ಯವಾಗಿ ಐಸ್ ಕ್ರೀಮ್ ಸೇವನೆ ಮಾಡುವುದಕ್ಕೆ ಎಲ್ಲರೂ ಇಷ್ಟಪಡುತ್ತಾರೆ, ಆದರೆ ಇದನ್ನು ಅತಿಯಾಗಿ ಸೇವನೆ ಮಾಡುವುದು ಒಳ್ಳೆಯದಲ್ಲ, ಏಕೆಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಸ್ಯಾಚುರೇಟೆಡ್ ಕೊಬ್ಬು ಮತ್ತು ಸಕ್ಕರೆ ಇರುತ್ತದೆ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ತೂಕ ಹೆಚ್ಚಾಗುವುದರ ಜೊತೆಗೆ ಹೃದಯಾಘಾತದ ಅಪಾಯ ಕೂಡ ಹೆಚ್ಚಾಗುತ್ತದೆ. ಬಾಯಿ ಮತ್ತು ಗಂಟಲಿನಲ್ಲಿ ಹುಣ್ಣುಗಳಾಗಲು ಕಾರಣವೇನು? ಆಪ್ಷನ್ಸ್: ಎ ಲಾಲಾರಸ ಕುಂಠಿತ, ಬಿ ನಿರ್ಜಲೀಕರಣ, ಸಿ ಹೊಟ್ಟೆಯ ಶಾಖ, ಡಿ ಸೋಂಕು. ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೊಟ್ಟೆಯಲ್ಲಿ ಶಾಖದ ಉತ್ಪತ್ತಿ ಹೆಚ್ಚಾದಾಗ ಬಾಯಿ ಹುಣ್ಣುಗಳು ಕಂಡುಬರುತ್ತವೆ. ನಾಲಿಗೆಯ ಮೇಲೆ ಕಾಣಿಸಿಕೊಳ್ಳುವ ಈ ಹುಣ್ಣುಗಳು ಸಣ್ಣ ಪ್ರಮಾಣದಲ್ಲಿ ಕಂಡುಬರಬಹುದು, ಆದರೆ ಇದು ಮಾತನಾಡುವುದಕ್ಕೂ ಕೂಡ ತೊಂದರೆಯನ್ನುಂಟು ಮಾಡುತ್ತದೆ. ಇನ್ನು ಗಂಟಲಿನಲ್ಲಿ ಕಂಡುಬರುವ ಹುಣ್ಣುಗಳು ಬಹಳ ಸಮಸ್ಯೆ ನೀಡುತ್ತವೆ, ಹಾಗಾಗಿ ಈ ರೀತಿ ಸಮಸ್ಯೆ ಕಂಡುಬರುವುದನ್ನು ನಾವು ತಪ್ಪಿಸಬೇಕಾಗುತ್ತದೆ. ಈ ಸಮಸ್ಯೆಗೆ ಹೊಟ್ಟೆಯಲ್ಲಿನ ಶಾಖದ ಜೊತೆಗೆ ವಿಟಮಿನ್ ಕೊರತೆ, ಒತ್ತಡ, ಸೋಂಕು ಮತ್ತು ಇತರ ಆರೋಗ್ಯ ಸಮಸ್ಯೆಗಳು ಸಹ ಕಾರಣವಾಗುತ್ತವೆ. ಅಪಘಾತದ ಕೊನೆಯ ಕ್ಷಣಗಳಲ್ಲಿ ಮನುಷ್ಯನ ದೇಹದಲ್ಲಿ ಏನಾಗುತ್ತದೆ? ಆಪ್ಷನ್ಸ್: ಎ ಹಾರ್ಮೋನ್ ಬಿಡುಗಡೆ, ಬಿ ತೀವ್ರ ಒತ್ತಡ, ಸಿ ಅರೆ ಪ್ರಜ್ಞೆ, ಡಿ ರಕ್ತ ಸಂಚಾರ ಕುಸಿತ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಪಘಾತದ ಕೊನೆಯ ಕ್ಷಣಗಳಲ್ಲಿ ಮೆದುಳು ಬದುಕುಳಿಯಲು ಯೋಚಿಸುತ್ತದೆ. ಆಗ ಉಂಟಾಗುವ ಭಯದಿಂದ ಮಾನವ ದೇಹವು ಆಡ್ರಿನಾಲ್ ಎಂಬ ಹಾರ್ಮೋನ್ ಅನ್ನು ಬಿಡುಗಡೆ ಮಾಡುತ್ತದೆ. ಹಾಗಾಗಿ ಆಘಾತಕಾರಿಯಾಗಿರುವ ಅಪಘಾತಕ್ಕೆ ಮುಂಚಿನ ಕೊನೆಯ ಸೆಕೆಂಡುಗಳಲ್ಲಿ ಮಾನವ ದೇಹವು ತೀವ್ರ ಒತ್ತಡದ ಸ್ಥಿತಿಗೆ ತಲುಪುತ್ತದೆ. ಹೃದಯ ಬಡಿತ ಹೆಚ್ಚಾಗುತ್ತದೆ, ಉಸಿರಾಟವು ವೇಗವಾಗುತ್ತದೆ ಮತ್ತು ಸ್ನಾಯುಗಳು ಉದ್ವಿಗ್ನಗೊಳ್ಳುತ್ತವೆ. ಪ್ರಾಣಿಗಳು ತಮ್ಮ ಹಲ್ಲುಗಳನ್ನು ಯಾವುದರ ಮೂಲಕ ಸ್ವಚ್ಛವಾಗಿಸಿಕೊಳ್ಳುತ್ತವೆ? ಆಪ್ಷನ್ಸ್: ಎ ಲಾಲಾರಸ, ಬಿ ಕಡ್ಡಿಗಳು, ಸಿ ಆಹಾರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಪ್ರಾಣಿಗಳು ತಿನ್ನುವ ಆಹಾರವು ಸಾಮಾನ್ಯವಾಗಿ ಫೈಬರ್ನಿಂದ ಸಮೃದ್ಧವಾಗಿರುತ್ತದೆ. ಉದಾಹರಣೆಗೆ ಸಿಂಹ, ಹುಲಿ ಮುಂತಾದ ಮಾಂಸಾಹಾರಿ ಪ್ರಾಣಿಗಳು ಮಾಂಸ ಮತ್ತು ಮೂಳೆಗಳನ್ನು ಅಗೆಯುವಾಗ ಅವುಗಳ ಹಲ್ಲುಗಳು ಮೇಲಿನ ಕೊಳೆಯನ್ನು ತೆಗೆದುಹಾಕಲಾಗುತ್ತದೆ. ಸಸ್ಯಾಹಾರಿ ಪ್ರಾಣಿಗಳಾದ ಆಕಳು, ಕುದುರೆ ಮತ್ತು ಜಿಂಕೆಗಳು ಹುಲ್ಲು, ಎಲೆಗಳು ಮತ್ತು ಗಟ್ಟಿಯಾದ ಸಸ್ಯವನ್ನು ಜಗಿಯುವಾಗ ಅವುಗಳ ಹಲ್ಲುಗಳು ನೈಸರ್ಗಿಕವಾಗಿ ಸ್ವಚ್ಛವಾಗುತ್ತವೆ. ಈ ಆಹಾರಗಳು ಹಲ್ಲಿನ ಮೇಲಿನ ಪದರವನ್ನು ಒರೆಸಿ ಕೊಳೆಯನ್ನು ತೆಗೆಯುತ್ತವೆ. ಇನ್ನು ಕೆಲವು ಪ್ರಾಣಿಗಳು ತಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಪರಿಸರದ ವಸ್ತುಗಳನ್ನು ಬಳಸುತ್ತವೆ. ಉದಾಹರಣೆಗೆ ಕೋತಿಗಳು ಮತ್ತು ಕೆಲವು ಮಾಂಸಾಹಾರಿಗಳು ಮರದ ಕಡ್ಡಿಗಳನ್ನು ಅಗೆಯುವ ಮೂಲಕ ಹಲ್ಲುಗಳ ಮೇಲಿನ ಕೊಳೆಯನ್ನು ತೆಗೆಯುತ್ತವೆ. ಕೆಲವು ಕಾಡು ನಾಯಿಗಳು ಮತ್ತು ಒಂಟೆಗಳಂತಹ ಪ್ರಾಣಿಗಳು ಒಣಗಿದ ಹುಲ್ಲನ್ನು ಜಗಿಯುವುದರಿಂದ ಹಲ್ಲುಗಳ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತವೆ. ಇನ್ನು ಪ್ರಾಣಿಗಳ ಲಾಲಾರಸವು ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೊಂದಿದ್ದು ಬಾಯಿಯ ಸೋಂಕನ್ನು ತಡೆಯುತ್ತದೆ. ಲಾಲಾರಸವು ಆಹಾರದ ಕಣಗಳನ್ನು ತೊಳೆಯುವುದರ ಜೊತೆಗೆ ಹಲ್ಲುಗಳ ಮೇಲಿನ ಬ್ಯಾಕ್ಟೀರಿಯಾವನ್ನು ಕಡಿಮೆ ಮಾಡುತ್ತದೆ. ಇದು ಪ್ರಾಣಿಗಳ ಬಾಯಿಯನ್ನು ಸ್ವಚ್ಛವಾಗಿಡಲು ಸಹಾಯ ಮಾಡುತ್ತದೆ. ವರ್ಷದ ದೀರ್ಘಾವಧಿ ದಿನ ಯಾವ ತಿಂಗಳಿನಲ್ಲಿ ಬರುತ್ತದೆ? ಆಪ್ಷನ್ಸ್: ಎ ಜೂನ್, ಬಿ ಆಗಸ್ಟ್, ಸಿ ಡಿಸೆಂಬರ್, ಡಿ ಮಾರ್ಚ್. ಸರಿಯಾದ ಉತ್ತರ ಆಪ್ಷನ್ ಎ ಜೂನ್. ಪ್ರತಿ ವರ್ಷ ಜೂನ್ 21ರಂದು ಉತ್ತರ ಗೋಳಾರ್ಧದಲ್ಲಿ ಬೇಸಿಗೆಯ ಅಯನ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಇದನ್ನು ವರ್ಷದ ಅತಿ ಉದ್ದದ ದಿನ ಎಂದು ಕರೆಯಲಾಗುತ್ತದೆ. ಈ ವಿಶೇಷ ದಿನದಂದು ಸೂರ್ಯನು ಆಕಾಶದಲ್ಲಿ ತನ್ನ ಅತ್ಯುನ್ನತ ಬಿಂದುವನ್ನು ತಲುಪುತ್ತಾನೆ. ದೀರ್ಘಕಾಲದವರೆಗೆ ಭೂಮಿಯ ಮೇಲೆ ತನ್ನ ಕಿರಣಗಳನ್ನು ಬೀಳಿಸುತ್ತಾನೆ. ಈ ದಿನ ಉತ್ತರ ಗೋಳಾರ್ಧದಲ್ಲಿ ಅತಿ ಹೆಚ್ಚು ಹಗಲು ಇರುತ್ತದೆ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಅತಿ ಕಡಿಮೆ ಹಗಲು ಇರುತ್ತದೆ. ಬಿಕ್ಕಳಿಕೆ ಬಂದಾಗ ಏನು ಮಾಡುವುದರಿಂದ ಬಿಕ್ಕಳಿಕೆ ತಕ್ಷಣ ಕಡಿಮೆಯಾಗುತ್ತದೆ? ಆಪ್ಷನ್ಸ್: ಎ ತಣ್ಣೀರು ಸೇವನೆ, ಬಿ ಸಕ್ಕರೆ ಸೇವನೆ, ಸಿ ಜೋರಾದ ಉಸಿರಾಟ, ಡಿ ಕಣ್ಣು ಮಿಟುಕಿಸುವುದು.
ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಬಿಕ್ಕಳಿಕೆ ಕಡಿಮೆ ಮಾಡಲು ಗಂಟಲಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳಿ. ಈ ರೀತಿ ಮಾಡುವುದರಿಂದ ಬಿಕ್ಕಳಿಕೆ ತಕ್ಷಣ ಕಡಿಮೆಯಾಗುತ್ತದೆ. ತಣ್ಣೀರು ಕುಡಿಯುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಅನ್ನ ತಿನ್ನುವುದರಿಂದ ಬಿಕ್ಕಳಿಕೆ ಕಡಿಮೆಯಾಗುತ್ತದೆ. ಮುಖವನ್ನು ತಣ್ಣೀರಿನಿಂದ ತೊಳೆಯುವುದು, ಹಾಗೆಯೇ ಕೆಲವು ಸೆಕೆಂಡುಗಳ ಕಾಲ ನಿಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳುವುದು ಸಹ ಬಿಕ್ಕಳಿಕೆಯನ್ನು ನಿಯಂತ್ರಿಸುತ್ತದೆ. ಬಿಕ್ಕಳಿಕೆಯನ್ನು ತ್ವರಿತವಾಗಿ ನಿವಾರಿಸಲು ಬಾಯಿಗೆ ಸ್ವಲ್ಪ ಸಕ್ಕರೆ ಹಾಕಿ ಅದನ್ನು ನಿಧಾನವಾಗಿ ಅಗಿಯಬೇಕು. ಹೃದಯದ ರಕ್ತನಾಳದ ಕಾಯಿಲೆಗಳಿಗೆ ಯಾವುದು ಪ್ರಮುಖ ಕಾರಣಗಳಾಗಿವೆ? ಆಪ್ಷನ್ಸ್ ಎ ಕೆಂಪು ಮಾಂಸ, ಬಿ ಕರಿದ ಆಹಾರ, ಸಿ ಧೂಮಪಾನ, ಡಿ ಹೈ ಬಿಪಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೃದಯ ರಕ್ತನಾಳದ ಕಾಯಿಲೆಗಳಿಗೆ ಧೂಮಪಾನ ಮತ್ತು ಅಧಿಕ ರಕ್ತದೊತ್ತಡವು ಪ್ರಮುಖ ಕಾರಣವಾಗಿರುವುದು. ಧೂಮಪಾನದಿಂದಾಗಿ ತಂಬಾಕಿನಲ್ಲಿರುವ ರಾಸಾಯನಿಕವು ರಕ್ತನಾಳಗಳಲ್ಲಿ ಬಿಡುಗಡೆ ಆಗುವುದು ಮತ್ತು ಇದರಿಂದ ರಕ್ತನಾಳ ಸಂಕುಚಿತವಾಗಿ ರಕ್ತದೊತ್ತಡ ಹೆಚ್ಚಾಗಬಹುದು. ಸಮಯ ಕಳೆದಂತೆ ಧೂಮಪಾನವು ರಕ್ತನಾಳದ ಪದರದ ಮೇಲೆ ಪರಿಣಾಮ ಬೀರಬಹುದು. ಅತಿಯಾಗಿ ಕೊಬ್ಬು ಜಮೆಯಾದರೆ ಆಗ ಇದರಿಂದ ರಕ್ತನಾಳವು ಬ್ಲಾಕ್ ಆಗಿ ಅಧಿಕ ರಕ್ತದೊತ್ತಡದ ಸಮಸ್ಯೆಯು ಹೆಚ್ಚಾಗುತ್ತದೆ. ಧೂಮಪಾನದಿಂದ ರಕ್ತನಾಳಗಳಲ್ಲಿ ಆಮ್ಲಜನಕವು ಕಡಿಮೆಯಾಗುವ ಪರಿಣಾಮವಾಗಿ ಹೃದಯವು ಆಮ್ಲಜನಕ ಪೂರೈಕೆ ಮಾಡಲು ಹೆಚ್ಚು ಶ್ರಮ ವಹಿಸಬೇಕಾಗುತ್ತದೆ. ಇದರ ಪರಿಣಾಮ ರಕ್ತದೊತ್ತಡವು ಹೆಚ್ಚಾಗುತ್ತದೆ. ಅಧಿಕ ರಕ್ತದೊತ್ತಡ ನಿಯಂತ್ರಿಸಲು ಧೂಮಪಾನ ತ್ಯಜಿಸುವ ಜೊತೆಗೆ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ಸರಿಯಾಗಿ ಔಷಧಿಗಳನ್ನು ಸೇವನೆ ಮಾಡಬೇಕು. ಇದರಿಂದ ಹೃದಯ ರಕ್ತನಾಳದ ಅಪಾಯವು ತಪ್ಪುತ್ತದೆ. ಒಣ ಮೀನು ತಿನ್ನುವುದರಿಂದ ಯಾವ ಸಮಸ್ಯೆ ಅಥವಾ ಕಾಯಿಲೆ ಬರುವುದಿಲ್ಲ? ಆಪ್ಷನ್ಸ್ ಎ ಹೃದ್ರೋಗ, ಬಿ ರಕ್ತಹೀನತೆ, ಸಿ ಮೂಳೆ ರೋಗ, ಡಿ ಮೇಲಿನ ಎಲ್ಲವೂ. ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಒಣಮೀನು ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದ್ದು ಇದನ್ನು ಸೇವಿಸುವುದರಿಂದ ಆರೋಗ್ಯಕ್ಕೆ ಹಲವಾರು ಪ್ರಯೋಜನಗಳನ್ನು ನೀಡುತ್ತವೆ. ಒಣಮೀನುಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು ಹೇರಳವಾಗಿ ಕಂಡುಬರುತ್ತವೆ. ಈ ಪೋಷಕಾಂಶಗಳು ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತವೆ. ಒಣಮೀನುಗಳನ್ನು ನಿಯಮಿತವಾಗಿ ತಿನ್ನುವುದರಿಂದ ಹೃದಯ ಕಾಯಿಲೆಗಳ ಅಪಾಯ ಕಡಿಮೆಯಾಗುತ್ತದೆ. ಒಣಮೀನುಗಳಲ್ಲಿ ಇರುವ ಕ್ಯಾಲ್ಸಿಯಂ ಮತ್ತು ರಂಜಕವು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ಮೂಳೆಗಳು ವಿಶೇಷವಾಗಿ ದುರ್ಬಲವಾಗಿರುವ ಬೆಳೆಯುತ್ತಿರುವ ಮಕ್ಕಳ ಮೂಳೆ ಸಮಸ್ಯೆಗಳಿಗೆ ಒಣಮೀನು ತುಂಬಾ ಪ್ರಯೋಜನಕಾರಿ. ಋತುಬಂಧದ ನಂತರ ಮಹಿಳೆಯರ ಮೂಳೆಗಳು ದುರ್ಬಲವಾಗಲಾರಂಭಿಸುತ್ತವೆ. ಅಂತಹ ಸಂದರ್ಭದಲ್ಲಿ ಒಣಮೀನು ತಿನ್ನುವುದು ಅವರಿಗೆ ಸಹ ಪ್ರಯೋಜನಕಾರಿಯಾಗಿದೆ. ಒಣಮೀನಿನಲ್ಲಿ ಕಬ್ಬಿಣಾಂಶವಿದೆ ಎಂದು ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಕಬ್ಬಿಣಾಂಶವು ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ರಕ್ತಹೀನತೆ ಇರುವ ಮಕ್ಕಳು ಮತ್ತು ಮಹಿಳೆಯರು ನಿಯಮಿತವಾಗಿ ಒಣಮೀನುಗಳನ್ನು ಸೇವಿಸಿದರೆ ಅದು ಹಿಮೋಗ್ಲೋಬಿನ್ ಅನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಮನೆಯೊಳಗೆ ಒಂದೇ ಒಂದು ಸೊಳ್ಳೆಯು ಬರದಂತೆ ತಡೆಯುವ ಸಸ್ಯ ಯಾವುದು? ಆಪ್ಷನ್ಸ್ ಎ ನೀಲಗಿರಿ, ಬಿ ಮನಿ ಪ್ಲಾಂಟ್, ಸಿ ಸ್ನೇಕ್ ಪ್ಲಾಂಟ್, ಡಿ ತುಂಬೆ ಗಿಡ. ಸರಿಯಾದ ಉತ್ತರ ಆಪ್ಷನ್ ಎ ನೀಲಗಿರಿ. ಇದರ ವಿಶೇಷ ವಾಸನೆಯು ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸುವ ಗುಣವನ್ನು ಹೊಂದಿದೆ. ನಿಮ್ಮ ಮನೆಯ ಸುತ್ತಲೂ ಇವುಗಳಲ್ಲಿ ಒಂದನ್ನು ಬೆಳೆಸಿ. ಬಾಲ್ಕನಿ ಅಥವಾ ಕಿಟಕಿಯ ಪಕ್ಕದಲ್ಲಿ ಇವುಗಳನ್ನು ಇಟ್ಟರೆ ಸೊಳ್ಳೆಗಳನ್ನು ದೂರವಿಡುತ್ತದೆ. ಒಳಗೆ ಬರುವ ಹೆಚ್ಚಿನ ಸೊಳ್ಳೆಗಳು ಈ ವಾಸನೆಯನ್ನು ನೋಡಿದ ನಂತರ ಓಡಿ ಹೋಗುತ್ತವೆ. ಇನ್ನು ಚೆಂಡು ಹೂವಿನ ಗಿಡ. ಹಬ್ಬಗಳು ಬಂದಾಗ ಅವುಗಳನ್ನು ಅಚ್ಚುಕಟ್ಟಾಗಿ ಹೂಮಾಲೆಗಳಾಗಿ ಹೆಚ್ಚಾಗಿ ಬೆಳೆಸುತ್ತಾರೆ. ಇವು ಮನೆಯನ್ನು ಸುಂದರಗೊಳಿಸುವುದಲ್ಲದೆ ಸೊಳ್ಳೆಗಳನ್ನು ದೂರವಿಡುತ್ತದೆ. ಈ ಹೂವುಗಳ ವಾಸನೆಯು ತುಂಬಾ ಸಿಟ್ರಸ್ ಮತ್ತು ಸ್ವಲ್ಪ ಕಟುವಾಗಿರುತ್ತದೆ. ಇದು ಕೀಟಗಳನ್ನು ಸಹ ತಡೆಯುತ್ತದೆ. ಬಾಗಿಲುಗಳು ಮತ್ತು ಸೊಳ್ಳೆ ಬರುವ ದಾರಿಯಲ್ಲಿ ಈ ಹೂವಿನ ಗಿಡಗಳನ್ನು ಇರಿಸಿದರೆ ಇದು ಸೊಳ್ಳೆಗಳು ಹೆಚ್ಚು ಸಂತಾನೋತ್ಪತ್ತಿ ಮಾಡುವುದನ್ನು ತಡೆಯುತ್ತದೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.